ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ತುಳಸಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನಗೆ ತುಂಬಾ ದಿನದಿಂದ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಅಲ್ಲಿ ಎನ್ಕ್ವೈರೀಸ್ ಬರ್ತಿದೆ. ಮೇಡಮ್ ನೀವು ಏನೋ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ದಿನದಿಂದ 800 ರೂಪಾಯಿಂದ 10,000 ದುಡಿತಿದ್ದೀನಿ ಅಂತ ಹೇಳ್ತಿದ್ದೀರಾ, ನಮಗೂ ಇಂಟ್ರೆಸ್ಟ್ ಇದೆ ಕಲಿಯೋದಿಕ್ಕೆ, ಹೇಗೆ ಅಂತ ನಮಗೂ ಹೇಳ್ಕೊಡಿ ಮೇಡಮ್ ಅಂತ ತುಂಬಾ ನನಗೆ ಕ್ವೈರೀಸ್ ಬರ್ತಾ ಇದೆ. ಅಂಡ್ ತುಂಬಾ ಜನ ಕೇಳ್ತಿದ್ದೀರಾ, ಮೇಡಮ್ ನೀವು ನಮಗೆ ಕನ್ನಡದಲ್ಲಿ ಕಳಿಸಿ ವಿಡಿಯೋನ ಅಂತ ಅಂದ್ಬಿಟ್ಟು. ಸೊ ಅದಕ್ಕಾಗಿ ಇವತ್ತು ನಾನು ನಿಮಗೆ ವಿಡಿಯೋನ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸೊ ನನ್ನ ಹೆಸರು ತುಳಸಿ, ನಾನು ವರ್ಕಿಂಗ್ ಪ್ರೊಫೆಷನಲ್. ಸೊ ನಾನು ಈ ವರ್ಕ್ನ ಪಾರ್ಟ್ ಟೈಮ್ ಆಗಿ ಮಾಡ್ತಿದ್ದೀನಿ, ಜಸ್ಟ್ ಬೈ ಯೂಸಿಂಗ್ ಮೈ ಫೋನ್, ಓಕೆನಾ, ವಿತ್ ಇಂಟರ್ನೆಟ್. ಸೊ ನಿಮಗೂ ಇಂಟ್ರೆಸ್ಟ್ ಇದೆ ಮಾಡೋದಿಕ್ಕೆ ಅನ್ನೋದಾದ್ರೆ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ವಿತ್ ಇಂಟರ್ನೆಟ್ ಇದ್ರೆ, ಇಷ್ಟಿದ್ರೆ ಸಾಕಾಗುತ್ತೆ. ಅಂಡ್ ತುಂಬಾ ಜನ ಕೇಳ್ತಿದ್ರೆ, ಮೇಡಮ್ ಇದಕ್ಕೇನಾದ್ರೂ ಕ್ವಾಲಿಫಿಕೇಶನ್ಸ್ ಬೇಕಾ, ಏಜ್ ಲಿಮಿಟ್ ಏನಾದ್ರೂ ಇದೆಯಾ ಅಂತ ಅಂದ್ಬಿಟ್ಟು. ಇಲ್ಲ, ಇದರಲ್ಲಿ ಯಾವುದೇ ತರದ ಏಜ್ ಲಿಮಿಟ್ ಇಲ್ಲ, ನಿಮ್ಗೆ ಕ್ವಾಲಿಫಿಕೇಶನ್ ಅನ್ನೋದು ಏನೂ ಇಲ್ಲ, ಜಸ್ಟ್ ನಿಮಗೆ ಬೇಸಿಕ್ ಇಂಗ್ಲಿಷ್ ಅನ್ನೋದು ಬರ್ಬೇಕಾಗತ್ತೆ. ಸೊ ಇವಾಗ ಓಕೆ ಮೇಡಮ್ ಇದೇನು ಅಂತ ಹೇಳಿ ಅಂತ ಅನ್ನೋದಾದ್ರೆ, ಇದು ಪ್ಲಾಟ್ಫಾರ್ಮ್ ಬಂದು ಬಿಸ್ ಗುರುಕುಲ್ ಅಂತ. ಇದು ಒಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್. ಇಲ್ಲಿ ನಿಮಗೆ ಥ್ರೂ ಡಿಜಿಟಲಿ ಹೇಗೆ ಅರ್ನ್ ಮಾಡೋದು, ಸ್ಕಿಲ್ಸ್ ನ ಕಲಿತು ಅನ್ನೋದನ್ನ ನೀವಿಲ್ಲಿ ತಿಳ್ಕೊತೀರಾ. ಓಕೆ, ಇವಾಗ ಮೇಡಮ್ ಇದು ರಿಯಲ್ ಏನಾ, ಫೇಕಾ, ನಾವು ನಂಬೋದಾ ಅಂತ ಅನ್ನೋದಾದ್ರೆ, ಸೊ ನನ್ನ ಒನ್ ಡೇ ಅರ್ನಿಂಗ್ 800 ಒಂದಿನ. ಸೊ ನೆಕ್ಸ್ಟ್ ಡೇ ಅರ್ನಿಂಗ್ 10,000. ಇನ್ ಅ ವೀಕ್ ಐ ಹ್ಯಾವ್ ಅರ್ನ್ ಮೋರ್ ದನ್ 14,000 ನಾನು ಅರ್ನ್ ಮಾಡಿದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನಾನು ನನ್ನ ಲೈವ್ ಬ್ಯಾಂಕ್ ಪ್ರೂಫ್ ನ ತೋರಿಸ್ತಿದ್ದೀನಿ. ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ, ಓಕೆ ಇದು ಲೀಗಲ್ ಆಗಿದೆ, ಅಮೌಂಟ್ ನಮ್ಮ ಅಕೌಂಟಿಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಮತ್ತೆ ನಿಮಗೆ ಇನ್ನೊಂದು ಡೌಟ್ ಇರ್ಬೋದು, ಮೇಡಮ್ ನೀವು 10,000 ಅಂತ ಹೇಳ್ತಿದ್ದೀರಾ, ಬಟ್ ನಿಮ್ಮ ಅಕೌಂಟಿಗೆ 9,500 ರೂಪೀಸ್ ಮಾತ್ರ ಬಂದಿದೆ ಅನ್ನೋದಾದ್ರೆ, ವಿತ್ 5% ಡಿಡಕ್ಷನ್ ಆಫ್ TDS ಅಂದ್ರೆ 5% ಟ್ಯಾಕ್ಸ್ ನ ಡಿಡಕ್ಟ್ ಮಾಡಿ ಅವರು ನಮಗೆ ನಮ್ಮ ಅಕೌಂಟಿಗೆ ಅಮೌಂಟ್ ಅನ್ನೋದನ್ನ ಹಾಕ್ತಾರೆ. ಅದು ಯಾಕೆ ಅಂತ ಅಂದ್ರೆ, ಇದು ಗವರ್ನಮೆಂಟ್ ರಿಜಿಸ್ಟರ್ ಆಗಿದೆ ಆನ್ ಬಿಹಾಫ್ ಆಫ್ ಅಸ್. ಅವರು ಗವರ್ನಮೆಂಟ್ ಗೆ ಟ್ಯಾಕ್ಸ್ ನ ಪೇ ಮಾಡ್ತಿದ್ದಾರೆ. ನಾನು ಮುಂಚೆ ಹೇಳಿದ ಹಾಗೆ ನಾನು ವರ್ಕಿಂಗ್ ಪ್ರೊಫೆಷನಲ್ ಆಗಿರೋದ್ರಿಂದ, ಈವನ್ ನಮ್ಮ ಕಂಪ್ನಿಲಿ ಈಗ ನಮ್ಮ ಸ್ಯಾಲರಿನಲ್ಲಿ ಟ್ಯಾಕ್ಸ್ ನ ಡಿಡಕ್ಟ್ ಮಾಡಿ ನಮಗೆ ಸ್ಯಾಲರಿ ಅಕೌಂಟಿಗೆ ಬರುತ್ತೆ ಅಲ್ವಾ, ಯಾಕೆಂದ್ರೆ ಅವರು ನಮ್ಮ ಪರವಾಗಿ ಟ್ಯಾಕ್ಸ್ ನ ಪೇ ಮಾಡ್ತಿದ್ದಾರೆ. ಸೊ ಅದೇ ತರ ಈ ಬಿಸ್ ಗುರುಕುಲ್ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ ಬಿಹಾಫ್ ಆಫ್ ಅಂದ್ರೆ ನಮ್ದ್ರಲ್ಲಿ ಟ್ಯಾಕ್ಸ್ ಕಟ್ ಮಾಡಿ ಅವರು ನಮ್ದ್ರು ಅವರು ಟ್ಯಾಕ್ಸ್ ನ ಪೇ ಮಾಡ್ತಿದ್ದಾರೆ. ಓಕೆ ಮೇಡಮ್ ಇನ್ನೊಂದು ಏನಾದ್ರು ಪ್ರೂಫ್ ಸಿಗ್ಬೋದಾ ಅಂತ ಅನ್ನೋದಾದ್ರೆ, ನೀವು ಗೂಗಲ್ ಗೆ ಹೋಗಿ ಸ್ಕ್ರೀನ್ ಮೇಲೆ ತೋರಿಸಿದ ಹಾಗೆ mca.gov.in ಅಂತ ಸರ್ಚ್ ಮಾಡಿ, ಅಲ್ಲಿ ನಮ್ಮ ಕಂಪನಿ ನೇಮ್ ಬಿಸ್ ಗುರುಕುಲ್ ಅಂತ ಟೈಪ್ ಮಾಡಿದಾಗ ಅದು ಯಾವಾಗ ಇನ್ಕಾರ್ಪೊರೇಟ್ ಆಯ್ತು, ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಇದು ಗವರ್ನಮೆಂಟ್ ರಿಜಿಸ್ಟರ್ಡ್ ಇಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೂ ಬೇರೆ ಯಾವ್ದಾದ್ರು ಕಂಪನಿ ಸರ್ಚ್ ಮಾಡೋದಾದ್ರೂ ಕೂಡ, ಈಗ ಯಾವ್ದೋ ಫಾರ್ ಎಕ್ಸಾಂಪಲ್ HCL ಅಂತ ಸರ್ಚ್ ಮಾಡಿ, ಅದು ಕೂಡ ಅವಾಗ ನಿಮಗೆ ತೋರಿಸುತ್ತೆ. ಇದು ಗವರ್ನಮೆಂಟ್ ರಿಜಿಸ್ಟರ್ಡ್ ಆದ್ರೆ ಮಾತ್ರನೇ ನಿಮಗೆ ಈ ವೆಬ್ಸೈಟ್ ಅಲ್ಲಿ ನಿಮಗೆ ಕಂಪನಿ ನೇಮ್ ಕಂಪ್ಲೀಟ್ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅನ್ನೋದು ನಿಮಗೆ ಈ ಡೀಟೇಲ್ಸ್ ಗೊತ್ತಾಗುತ್ತೆ. ಓಕೆ, ಇದರಲ್ಲಿ ಯಾರ್ಯಾರೆಲ್ಲ ಮಾಡ್ಬೋದು ಅನ್ನೋದಾದ್ರೆ, ನೀವು ಸ್ಟೂಡೆಂಟ್ಸ್ ಆಗಿತ್ತು, ಒಂದು ಪಾಕೆಟ್ ಮನಿನ ಬೇಕಿದೆ ನಮಗೆ ಅನ್ನೋರಾಗಿದ್ದು, ಇಲ್ಲ ನಾನು ಒಂದು ವರ್ಕಿಂಗ್ ಪ್ರೊಫೆಷನಲ್, ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನೋರಾದ್ರೆ, ನಾನು ಹೌಸ್ ವೈಫ್, ನನಗೆ ಒಂದಷ್ಟು ಅಮೌಂಟ್ ಅನ್ನೋದು ಇದ್ದಿದ್ರೆ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೋದು ಅನ್ನೋರಾಗಿದ್ರೆ, ಇಲ್ಲ ಮೇಡಮ್ ನಾನು ಮುಂಚೆ ವರ್ಕಿಂಗ್, ಈಗ ಮಗುಗಾಗಿ ನಾನು ಹೊರಗೆಲ್ಲೂ ಹೋಗಿ ದುಡಿಯೋದಿಕ್ ಆಗೋದಿಲ್ಲ, ನನ್ನ ಮನೇಲೆ ಕುತ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋರಿಗೆ ಈ ಪ್ಲಾಟ್ಫಾರ್ಮ್ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ತುಂಬಾ ಜನ ಈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ನನ್ನ ತರಾನೇ ಅರ್ನ್ ಮಾಡ್ತಿದ್ದಾರೆ. ಈಗ ನಿಮಗೆ ಗೊತ್ತಾಯ್ತು ಗವರ್ನಮೆಂಟ್ ರಿಜಿಸ್ಟರ್ ಆಗಿದೆ ಪ್ಲಾಟ್ಫಾರ್ಮ್, ಇದು ಟ್ರಸ್ಟೆಡ್ ಅಂತ ಅಂದ್ಬಿಟ್ಟು. ಓಕೆ, ಇವಾಗ ಮೇಡಮ್ ಇಲ್ಲಿ ವರ್ಕ್ ಹೇಗೆ, ಯಾವ ತರ ಅಂತ ಅನ್ನೋದಾದ್ರೆ, ಇಲ್ಲಿ 3 ಟೈಪ್ ಆಫ್ ವರ್ಕ್ಸ್ ನೀವು ಮಾಡಬಹುದು. ಒಂದು ಸ್ಟಾಕ್ ಮಾರ್ಕೆಟ್, ಸೆಕೆಂಡ್ ಒನ್ ಬಂದು ಫ್ರೀಲಾನ್ಸಿಂಗ್, ಥರ್ಡ್ ಒನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ರೆ, ಈಗ ತುಂಬಾ ಜನ ಏನು ದುಡ್ಡಿರುತ್ತೆ, ಅವರು ಪ್ರಾಫಿಟ್ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಇದರಿಂದ ಅವರು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ನಮಗೆ ಯಾವುದೇ ಒಂದು ಬೇಸಿಕ್ ಐಡಿಯಾ ಇಲ್ದಾಗೆ, ಏನೋ ಒಂದು ಐಡಿಯಾ ಇಲ್ದಾಗೆ ನಾವು ದುಡ್ಡನ್ನ ತಗೊಂಡೋಗಿ ಸ್ಟಾಕ್ಸ್ ಮೇಲೆ ಹಾಕೋದಕ್ಕಾಗೋದಿಲ್ಲ ಅಲ್ವಾ. ಸೊ ಇಲ್ಲಿ ನಮಗೆ ಸ್ಟಾಕ್ಸ್ ಮೇಲೆ ಕಂಪ್ಲೀಟ್ ಬೇಸಿಕ್ ಟು ಅಡ್ವಾನ್ಸ್ ಇಲ್ಲಿ ನಮಗೆ ಹೇಳ್ಕೊಡ್ತಾರೆ. ಸೊ ಅದನ್ನ ಕಲ್ತು ನಾವು ಮಾತ್ರ ದುಡ್ಡಿದೆ ಅಂತ ಅನ್ನೋದಾದ್ರೆ, ನಾವು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿ ನಾವು ಪ್ರಾಫಿಟ್ ಅನ್ನೋದನ್ನ ತಗೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಅದೇ ನೀವು ಹೊರಗೆ ಹೋಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ಕೋರ್ಸ್ ಕಲಿತೀನಿ ಅಂತ ಅನ್ನೋದಾದ್ರೆ, ನಿಮಗೆ ಸೊ ಪರ್ ಸ್ಟಾಕ್ ಮಾರ್ಕೆಟ್ ಕಾಸ್ಟ್ ಬಂದು ನಿಮಗೆ ಮೋರ್ ದನ್ 20,000 ಇರುತ್ತೆ ಆ ಕೋರ್ಸ್ ಮೇಲೆ. ಸೊ ಇದು ಬಂದು ಸ್ಟಾಕ್ ಮಾರ್ಕೆಟ್, ಇದನ್ನ ಕಲಿತು ನೀವು ಇದರಲ್ಲಿ ಮಾಡಬಹುದು. ಸೊ ಸೆಕೆಂಡ್ ಒನ್ ಬಂದು ಫ್ರೀಲಾನ್ಸಿಂಗ್. ಫ್ರೀಲಾನ್ಸಿಂಗ್ ಅಂತ ಅಂದ್ರೆ, ಈಗ ಕೊರೋನಾ ಬಂದ್ಮೇಲೆ ಏನಾಯ್ತು, ತುಂಬಾ ಬಿಸ್ನೆಸ್ ಆನ್ಲೈನ್ ಆಗಿ ಸ್ಟಾರ್ಟ್ ಮಾಡಿದ್ರು. ಈಗ ನಾವು ಒಂದು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಅಂದಾಗ, ಯಾವುದೇ ಒಂದು ಬೇಸಿಕ್ಸ್ ನಮಗೆ ಏನೂ ಗೊತ್ತಿಲ್ಲ, ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಹೇಗೆ, ಒಂದು ಪ್ರೊಫೈಲ್ ಬಿಲ್ಡ್ ಮಾಡೋದು ಹೇಗೆ, ಸೇಲ್ಸ್ ಮಾಡೋದು ಹೇಗೆ, ಸೇಲ್ಸ್ ಕನ್ವರ್ಷನ್ಸ್ ಹೇಗೆ ಮಾಡೋದು, ಇದು ಯಾವುದೇ ತರ ನಮಗೆ ಐಡಿಯಾ ಇಲ್ದಾಗೆ ನಾವು ಒಂದು ಬಿಸ್ನೆಸ್ ಅನ್ನೋದನ್ನ ಸ್ಟಾರ್ಟ್ ಮಾಡೋದು ಕಷ್ಟ ಅಲ್ವಾ. ಸೊ
ಇದರಲ್ಲಿ ಏನು ಅಂತಂದ್ರೆ, ಈಗ ನಾವು ಓನ್ ಆಗಿ ಬಿಸ್ನೆಸ್ ಮಾಡಬೇಕು ಅನ್ನೋದಾದ್ರೂ ಓಕೆ, ಇಲ್ಲ ನಾವು ಬೇರೆ ಬಿಸ್ನೆಸ್ ಮಾಡೋರಿಗೆ ನಾವು ಸರ್ವಿಸಸ್ ನಾವು ಕೊಡ್ತೀವಿ ಅನ್ನೋದಾದ್ರೂ ಓಕೆ, ಆ ಸ್ಕಿಲ್ಸ್ ನ ನಾವಿಲ್ಲಿ ಕಲಿತೀವಿ. ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಕ್ರಿಯೇಷನ್ ಆಗಿರ್ಬೋದು, ಪ್ರೊಫೈಲ್ ಬಿಲ್ಡಿಂಗ್, ಯೂಟ್ಯೂಬ್ ಮಾಸ್ಟರ್ ಮೈಂಡ್, ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಫೇಸ್ಬುಕ್ ಆಡ್ಸ್, ಗೂಗಲ್ ಆಡ್ಸ್, ಇದೇ ತರ ಒಂದು 22+ ಟೈಪ್ ಆಫ್ ಕೋರ್ಸಸ್ ನಾವಿಲ್ಲಿ ಕಲಿತೀವಿ. ಈಗ ನಾವು ಕೋರ್ಸಸ್ ಕಲಿತು ನಾವು ಸರ್ಟಿಫಿಕೇಟ್ ತಗೊಂಡು ನಾವು ಹೊರಗೆ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಕೂಡ ನಮಗೆ ಅವರು ಹೇಳ್ಕೊಡ್ತಾರೆ. ಅಂದ್ರೆ ನಾವು ಹೇಗೆ ಸ್ಟಾರ್ಟ್ ಮಾಡಬೇಕು ಫ್ರಮ್ ದ ಬೇಸಿಕ್ಸ್, ನಾವು ಹೇಗೆ ಹೊರಗೆ ಹುಡುಕೋಬೇಕಾಗತ್ತೆ ಅನ್ನೋದು ಪ್ರತಿಯೊಂದನ್ನು ನೀವಿಲ್ಲಿ ಕಲಿತೀರಾ. ಫಾರ್ ಎಕ್ಸಾಂಪಲ್ freelancing.com, upwork.com, ಈ ತರ ಇನ್ನ ಕೆಲವೊಂದಷ್ಟು ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಅಲ್ಲಿ ಇದೆ. ಸೊ ಅದರಲ್ಲಿ ನೀವು ಹೇಗೆ ವರ್ಕ್ ಮಾಡಬಹುದು ಅನ್ನೋದನ್ನ ಕೂಡ ನೀವಿಲ್ಲಿ ಕಲಿತೀರಾ. ಓಕೆ, ಇದಲ್ಲದೆ ಅನ್ನೋದಾದ್ರೆ ಈಗ ಎಷ್ಟೊಂದು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಆಗ್ತಿದೆ, ಅವರಿಗೆ ನೀವು ಓಕೆ ನಮಗೆ ಈ ಸ್ಕಿಲ್ಸ್ ಗೊತ್ತಿದೆ ಅಂತ ಅಂದಾಗ ಅವರು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ, ನಮಗೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಡ್ಬೇಕು, ನಮ್ದೊಂದು ಆಡ್ ರನ್ ಮಾಡ್ಕೊಡ್ಬೇಕು ಅಂತ ಅಂದಾಗ ಅದನ್ನು ನಿಮಗೆ ನೀವು ಮಾಡಬಹುದು. ಅದನ್ನ ನೀವು ಮಾಡಿದಾಗ ಅವರು ನಿಮಗೆ ಸ್ಕಿಲ್ಸ್ಗೆ ತಕ್ಕಂಗೆ ಪೇ ಮಾಡ್ತಾರೆ. ಟ್ರಸ್ಟ್ ಮೀ, ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ ಈ ಫ್ರೀಲಾನ್ಸಿಂಗ್ ಸ್ಕಿಲ್ಸ್ ಅನ್ನೋದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಅಂಡ್ ಹಾಗೆ ನೀವು ಬಿಗಿನರ್ ಆಗಿದ್ರೆ, ಆಸ್ ಅ ಬಿಗಿನರ್ ನೀವು ಮೋರ್ ದನ್ 20 to 30K ಪರ್ ಮಂತ್ ಅನ್ನೋದನ್ನ ನೀವು ಇಲ್ಲಿ ಅರ್ನ್ ಮಾಡಬಹುದು. ಅಂಡ್ ಥರ್ಡ್ ಒನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ನಾನು ಇದನ್ನೇ ಮಾಡ್ತಿರೋದು. ಸೊ ಇದರಿಂದಾನೇ ನಾನು ಒಂದು ಈ ಅಮೌಂಟ್ ಅನ್ನೋದನ್ನ ಅರ್ನ್ ಮಾಡ್ತಿದ್ದೀನಿ. ಓಕೆ ಮೇಡಮ್, ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದ್ರೆ ಏನು, ನಮಗೇನು ಐಡಿಯಾ ಇಲ್ಲ, ನಾವು ಮಾಡೋದಕ್ಕಾಗತ್ತಾ ಅನ್ನೋದಾದ್ರೆ ಟ್ರಸ್ಟ್ ಮೀ, ರಿಯಲಿ ನೀವು ಮಾಡ್ಬೋದು. ಯಾಕೆ ಅಂತ ಅಂದ್ರೆ ಸ್ವಲ್ಪ ಬೇಸಿಕ್ ಸ್ಕಿಲ್ಸ್ ಅನ್ನೋದನ್ನ ಕಲಿತು ಮಾಡ್ಬೋದು. ನಾನು ಇದನ್ನ ನಾನು ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಿದ್ದೀನಿ ಅಂತಂದಾಗ ನೀವು ಫುಲ್ ಟೈಮ್ ಆದ್ರೂ ಆಗಿರ್ಲಿ, ಪಾರ್ಟ್ ಟೈಮ್ ಆದ್ರೂ ಆಗಿರ್ಲಿ, ಯಾವ್ದ್ರಲ್ಲಿ ಬೇಕಿದ್ರು ನೀವು ಇದನ್ನ ಮಾಡ್ಬೋದು, ಹೇಗಾದ್ರೂ ಓಕೆ. ಓಕೆ ಮೇಡಮ್, ಅಂದ್ರೆ ನನಗೇನು ಅರ್ಥ ಆಗ್ತಿಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅನ್ನೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಫೋನ್ ತಗೋಬೇಕು ಅಂತ ಅನ್ಕೊಳ್ಳಿ. ನೀವು ಫೋನ್ ತಗೋಬೇಕು ಅಂತಂದಾಗ ಏನ್ ಮಾಡ್ತೀರಾ, ಗೂಗಲ್ಗೆ ಹೋಗಿ ಬೆಸ್ಟ್ ಫೋನ್ಸ್ ಅಂಡ್ 15,000 or 20,000 ಅಂತ ಸರ್ಚ್ ಮಾಡ್ತೀರಾ. ಆಗ ನಿಮಗೆ ಗೂಗಲ್ ಅಲ್ಲಿ ಒಂದಷ್ಟು ವಿಡಿಯೋಸ್ ಬರುತ್ತೆ. ನೀವು ಒಂದು ವಿಡಿಯೋನ ಕ್ಲಿಕ್ ಮಾಡಿದಾಗ ಅದು ನಿಮಗೆ ಯೂಟ್ಯೂಬ್ಗೆ ರಿಡೈರೆಕ್ಟ್ ಆಗುತ್ತೆ. ನೀವು ಆ ಯೂಟ್ಯೂಬ್ ಅಲ್ಲಿ ಕಂಪ್ಲೀಟ್ ವಿಡಿಯೋ ನೋಡಿದಾಗ ಆ ಪರ್ಸನ್ ಯಾರು ರಿವ್ಯೂ ಮಾಡ್ತಿದ್ದಾರೆ ಅವರು ಲಾಸ್ಟ್ ಅಲ್ಲಿ ಹೇಳ್ತಾರೆ, ನಿಮಗೆ ಈ ಫೋನ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನನ್ನ ಲಿಂಕ್ ಥ್ರೂ ತಗೊಂಡಾಗ ನಿಮಗೆ ಒಂದು ಸೆಟ್ ಆಫ್ ಪರ್ಸೆಂಟೇಜ್ ಡಿಸ್ಕೌಂಟ್ ಅನ್ನೋದು ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು 20 or 30% ಡಿಸ್ಕೌಂಟ್ ಅನ್ನೋದು ನಿಮಗೆ ಸಿಗುತ್ತೆ ಈ ಲಿಂಕ್ ಥ್ರೂ ತಗೊಂಡಾಗ ಅಂತ. ನಾವ್ ಏನ್ ಮಾಡ್ತೀವಿ, ಓಕೆ ನಮಗೆ ಫೋನ್ ಇಷ್ಟ ಆಯ್ತು, ರಿವ್ಯೂಸ್ ಇಷ್ಟ ಆಯ್ತು, ಓಕೆ ಇವರ ಲಿಂಕ್ ಇಂದ ತಗೊಂಡಾಗ ನಮಗೆ ಇನ್ನೂ ಕಡಿಮೆ ಪ್ರೈಸ್ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಹೋಗಿ ಆ ಲಿಂಕ್ ಇಂದ ಫೋನ್ ಅನ್ನೋದನ್ನ ಪರ್ಚೇಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನಮಗೆ ಡಿಸ್ಕೌಂಟ್ ಅಲ್ಲಿ ಫೋನ್ ಸಿಗುತ್ತೆ. ಈಗ ಯಾರು ಪ್ರಮೋಟ್ ಅಂದ್ರೆ ಒಂದು ರಿವ್ಯೂಸ್ ಕೊಟ್ಟು ಅವರ ಲಿಂಕ್ ಇಂದ ನಾವು ತಗೊಂಡಿರ್ತೀವಿ, ಒಂದು ಸೆಟ್ ಆಫ್ ಪರ್ಸೆಂಟೇಜ್ ಕಮಿಷನ್ ಅನ್ನೋದು ಆ ಪರ್ಸನ್ ಗೆ ಹೋಗುತ್ತೆ. ಸೊ ಇದನ್ನ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಏನಪ್ಪಾ ಅಂತಂದ್ರೆ ಬೆಸ್ಟ್ ಗುರುಕುಲ್ ಅಲ್ಲಿ ಇವಾಗ ನಾವು ಕೋರ್ಸಸ್ ತಗೊಂಡಿದೀವಿ, ನಮಗೆ ಇದು ಹೆಲ್ಪ್ ಆಗ್ತಿದೆ. ಇವಾಗ ಏನು ಅಂತಂದ್ರೆ ನಾವು ಈಗ ಬೇರೆ ಯಾರಾದ್ರೂ ಬಂದು ನಮ್ಮನ್ನ ಅಪ್ರೋಚ್ ಮಾಡ್ತಾರೆ, ಇದು ಈ ತರ ಹೇಗ್ ಮಾಡ್ತಿದ್ದೀರಾ, ನಮಿಗೂ ಇಂಟ್ರೆಸ್ಟ್ ಇದೆ ಅಂತಂದಾಗ ನಾವು ನಮ್ಮ ಲಿಂಕ್ ನ ಅವರಿಗೆ ಕೊಟ್ಟು ಅವರು ನಮ್ಮ ಲಿಂಕ್ ಥ್ರೂ ಎನ್ರೋಲ್ ಆದಾಗ ನಮಗೆ ಒಂದು ಸೆಟ್ ಆಫ್ ಕಮಿಷನ್ ಅನ್ನೋದು ಬರುತ್ತೆ. ಟ್ರಸ್ಟ್ ಮೀ, ಕಮಿಷನ್ ಬಂದು 100, 200, 300 ಅಲ್ಲ, ಇಟ್ ಸ್ಟಾರ್ಟ್ಸ್ ಫ್ರಮ್ 800 to 10,000. ಸೊ ಈ ತರದ ಕಮಿಷನ್ ಅನ್ನೋದು ನಿಮಗೆ ಸಿಗುತ್ತೆ. ಆಗ ಈ ಕಮಿಷನ್ ಓಕೆ ನಮಗೆ ಇಮಿಡಿಯೇಟ್ ಆಗಿ ಬರುತ್ತಾ ಅಂತ ಅನ್ನೋದಾದ್ರೆ, ಯಾರು ನಿಮ್ಮ ಲಿಂಕ್ ಇಂದ ಪರ್ಚೇಸ್ ಮಾಡಿರ್ತಾರೆ, ಸೊ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಮಿನಿಟ್ಸ್ ನಿಮ್ಮ ವೆಬ್ಸೈಟ್ ಅಂದ್ರೆ ನೀವು ನಿಮ್ಮ ಲಾಗಿನ್ಸ್ ಇರುತ್ತಲ್ಲ ಬೆಸ್ಟ್ ಗುರುಕುಲ್, ಆ ಅಕೌಂಟ್ ಅಲ್ಲಿ ಬಂದು ನಿಮಗೆ ಇಮಿಡಿಯೇಟ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಬೇಕು ಅಂತ ಅಂದ್ರೆ ನೀವು 1 week ವೇಟ್ ಮಾಡಬೇಕಾಗುತ್ತೆ, ಟ್ಯೂಸ್ಡೇ ವರೆಗೂ. ಅಂದ್ರೆ ಇಲ್ಲಿ ಟ್ಯೂಸ್ಡೇ ಇಸ್ ಅ ವೀಕ್ಲಿ ಪೇ ಔಟ್ ಡೇ. ನಿಮ್ಮ ಈ ವೀಕ್ ಅರ್ನಿಂಗ್ಸ್ ಏನೇ ಆಗಿರ್ಬೋದು, ಈ ಅರ್ನಿಂಗ್ಸ್ ಬಂದು ಎವ್ರಿ ಟ್ಯೂಸ್ಡೇ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ವಿತ್ 5% ಡಿಡಕ್ಷನ್ ಮುಂಚೆ ಹೇಳಿದಾಗೆ 5% ಟ್ಯಾಕ್ಸ್ ಡಿಡಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಬಂದು ಆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ಓಕೆ ಮೇಡಮ್, ನಮಗೆ ಅರ್ಥ ಆಯ್ತು, ನಾವು ಎನ್ರೋಲ್ ಆಗಬೇಕು, ಆದ್ರೆ ಇದ್ರ ಕೋರ್ಸ್ ಪ್ಯಾಕೇಜಸ್ ಹೇಗಿದೆ ಅಂತ ಅನ್ನೋದಾದ್ರೆ ಇಲ್ಲಿ 3 ಟೈಪ್ ಆಫ್ ಬಂಡಲ್ಸ್ ಇದೆ. ಒಂದು ಫಿನಾನ್ಸ್ ಮಾಸ್ಟ್ರಿ, ಒಂದು ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಅಂಡ್ ಟ್ರಾಫಿಕ್ ಮಾಸ್ಟ್ರಿ. ಈಗ ನೀವು ಫಿನಾನ್ಸ್ ಮಾಸ್ಟ್ರಿಗೆ ಎನ್ರೋಲ್ ಆಗ್ತಿದ್ದೀರಾ ಅಂದ್ರೆ ಇದರಲ್ಲಿ 26+ ಟೈಪ್ ಆಫ್ ಕೋರ್ಸಸ್ ಇದೆ. ಇದರಲ್ಲಿ ಎಲ್ಲಾ ತರದ ಕೋರ್ಸಸ್ ಇನ್ಕ್ಲೂಡ್ ಆಗಿದೆ. ಸೊ ಇದರ ಕಾಸ್ಟ್ ಬಂದು ನೀವು ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ರೆ 19,999 ಅಂದ್ರೆ 20,000 ಥ್ರೂ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದ್ದಾದಲ್ಲಿ ನಿಮಗೆ ಈ ಕೋರ್ಸ್ 15,000 ಗೆ ಸಿಗುತ್ತೆ. ಓಕೆ ಮೇಡಮ್, ನಮಗೆ ಇನ್ನೂ ಸ್ವಲ್ಪ ಕಡಿಮೆ ಇದ್ರೆ ಹೇಳಕ್ಕಾಗತ್ತಾ, ಇಷ್ಟು ನಾನು ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ನೋದಾದ್ರೆ ದ ಸೆಕೆಂಡ್ ಒನ್ ಇಸ್ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ. ಇದು ನಿಮಗೆ ವೆಬ್ಸೈಟ್ ಪ್ರೈಸ್ ಅಲ್ಲಿ ನೀವು ಪರ್ಚೇಸ್ ಮಾಡೋದಾದ್ರೆ ಇದು ನಿಮಗೆ 16,000 ಆಗುತ್ತೆ. ಅದೇ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದಾಗ ಈ ಕೋರ್ಸ್ ಅನ್ನೋದು ನಿಮಗೆ 11,000 ಗೆ ಸಿಗುತ್ತೆ. ಇದರಲ್ಲಿ ಕಂಪ್ಲೀಟ್ ಎಲ್ಲಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೋರ್ಸಸ್ ಅಂಡ್ ಫ್ರೀಲಾನ್ಸಿಂಗ್ ಕೋರ್ಸಸ್ ಇರುತ್ತೆ ಎಕ್ಸೆಪ್ಟ್ ಸ್ಟಾಕ್ ಮಾರ್ಕೆಟ್. ಮೇಡಮ್ ಇದು ಸ್ವಲ್ಪ ಜಾಸ್ತಿ ಆಯ್ತು, ಇನ್ ಸ್ವಲ್ಪ ಕಡಿಮೆ ಇದ್ರೆ ಹೇಳ್ತೀರಾ ಅನ್ನೋದಾದ್ರೆ ಥರ್ಡ್ ಒನ್ ಬಂದು
ಟ್ರಾಫಿಕ್ ಮಾಸ್ಟರಿ. ಇದು ನಿಮಗೆ ವೆಬ್ಸೈಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀರಾ ಅಂತ ಅಂದಾಗ ನಿಮಗೆ 9,000 ಆಗುತ್ತೆ. ಅದೇ ನನ್ನ ರೆಫರಲ್ ಕೋಡ್ ಯೂಸ್ ಮಾಡ್ಕೊಂಡು ನೀವು ತಗೊಂಡಾಗ ಈ ಕೋರ್ಸ್ ಅನ್ನೋದು ನಿಮಗೆ 6,000ಗೆ ಸಿಗುತ್ತೆ. ಓಕೆ ಮೇಡಮ್, ಅರ್ಥ ಆಯ್ತು. ನಾವು ಹೇಗೆ ಎನ್ರೋಲ್ ಆಗಬೇಕು ಅಂತ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಹಾಕಿರ್ತೀನಿ. ನನ್ನ ರೆಫರಲ್ ಕೋಡ್ ಆಟೋ ಸೆಲೆಕ್ಟ್ ಆಗಿರುತ್ತೆ. ಹೇಗೆ ನೀವು ಎನ್ರೋಲ್ ಆಗಬೇಕು ಅಂತ ಅಂದ್ರೆ ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿರೋ ಹಾಗೆ ಅದು ನಿಮಗೆ ಈ ತರ ಓಪನ್ ಆಗುತ್ತೆ. ನಿಮ್ಮ ಕಂಪ್ಲೀಟ್ ನೇಮ್, ಸೆಕೆಂಡ್ ನಿಮ್ಮ ಇಮೇಲ್ ಐಡಿ ಕೊಡಿ, ನಿಮ್ಮ ಇಮೇಲ್ ಐಡಿ ಕನ್ಫರ್ಮೇಶನ್ ಮಾಡಿ, ನೆಕ್ಸ್ಟ್ ನಿಮ್ಮ ಫೋನ್ ನಂಬರ್ ವ್ಯಾಲಿಡ್ ಫೋನ್ ನಂಬರ್ ಅನ್ನೋದನ್ನ ಕೊಡಿ. ಯಾಕೆ ಅಂತಂದ್ರೆ ನಿಮಗೆ ಯಾವುದೇ OTP ಬರಬೇಕಾದ್ರೂ ನಿಮಗೆ ಅದೇ ಫೋನ್ ನಂಬರಿಗೆ ಬರುತ್ತೆ. ಅಂಡ್ ಪಾಸ್ವರ್ಡ್ ಹೇಗಿರ್ಬೇಕು ಅಂತಂದ್ರೆ ಒಂದು ಅಪ್ಪರ್ ಕೇಸ್ ಲೆಟರ್ ಅಂಡ್ ಸ್ಮಾಲ್ ಕೇಸ್ ಲೆಟರ್ಸ್ ಅಂಡ್ ಒಂದು ಸಿಂಬಲ್ ಅಂಡ್ ಫಾಲೋಡ್ ಬೈ ನಂಬರ್ಸ್, ಈ ತರ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನೋದನ್ನ ಕೊಡಿ. ಅಂಡ್ ನನ್ನ ಕೂಪನ್ ಆಟೋ ಸೆಲೆಕ್ಟ್ ಆಗಿರುತ್ತೆ. ಮೇಕ್ ಶೂರ್ ದ ಕೂಪನ್ ಇಸ್ ಸೆಲೆಕ್ಟೆಡ್. ಇಲ್ಲ ಅಂತ ಅಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಒನ್ ಮೋರ್ ಥಿಂಗ್, ಇದಾದ್ಮೇಲೆ ನಿಮಗೆ ಕೆಳಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಚೆಕ್ ಬಾಕ್ಸ್ ಇರುತ್ತೆ. ಅದನ್ನ ನೀವು ಚೆಕ್ ಮಾಡಿ ಸಬ್ಮಿಟ್ ಕೊಟ್ಟಾಗ ನಿಮಗೆ ಪೇಮೆಂಟ್ ಗೇಟ್ವೇಗೆ ಹೋಗುತ್ತೆ. ಆ ಪೇಮೆಂಟ್ ಗೇಟ್ವೇ ನಲ್ಲಿ ನಿಮಗೆ ಯಾವ್ದಾದ್ರು ಓಕೆ, ಆಯ್ತಾ ಪೇಟಿಎಂ, ಫೋನ್ ಪೇ, ಗೂಗಲ್ ಪೇ ಇಲ್ಲ ನೆಟ್ ಬ್ಯಾಂಕಿಂಗ್, ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ ನೀವು ಅದನ್ನ ಕೊಟ್ಟು ನೀವು ಪೇಮೆಂಟ್ ಮಾಡಿ ನೀವು ಎನ್ರೋಲ್ ಆದ್ರಿ ಅಂತ ಅಂದ್ಮೇಲೆ ನಿಮ್ಮ ಸ್ಕ್ರೀನ್ ಶಾಟ್ ನನ್ನ ವಾಟ್ಸ್ಆಪ್ ನಂಬರಿಗೆ, ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರೋ ವಾಟ್ಸ್ಆಪ್ ನಂಬರಿಗೆ ನನಗೆ ಶೇರ್ ಮಾಡಿದಾಗ ನಾನು ಅದ್ರ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡಿ ನಿಮ್ಮನ್ನ ನನ್ನ ಟೀಮಿಗೆ ಆಡ್ ಮಾಡ್ಕೊಳ್ತೀನಿ. ಓಕೆ ಮೇಡಮ್, ನಾವು ಎನ್ರೋಲ್ ಆಗ್ತಿದೀವಿ, ಏನು ನಮಗೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಅನ್ನೋದಾದ್ರೆ ಯಾರು ನನ್ನ ಅಂಡರ್ ಎನ್ರೋಲ್ ಆಗ್ತೀರಾ ಅವರಿಗೆ ನನ್ನ ಫ್ರೀ ಮೆಂಟರ್ಶಿಪ್ ಅನ್ನೋದು ಸಿಗುತ್ತೆ. ನಾನು ಅದಕ್ಕೆ ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ. ಈಗ ನಿಮಗೆ ಏನೇ ಒಂದು ಡೌಟ್ಸ್ ಕ್ಲಾರಿಫಿಕೇಶನ್ ಸೆಷನ್ಸ್ ಇರ್ಬೋದು, ಹೇಗೆ ಥ್ರೂ ಆಸ್ ಅ ಬಿಗಿನರ್ ನೀವು 10K to 20K ಹೇಗೆ ಆನ್ ಮಾಡೋದು ಅನ್ನೋ ಟಿಪ್ಸ್ ಅಂಡ್ ಸ್ಟ್ರಾಟಜೀಸ್ ಎಲ್ಲದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ ಮೇಡಮ್, ನಾವು ಎನ್ರೋಲ್ ಆಗ್ತಿದೀವಿ ಅನ್ನೋದಾದ್ರೆ ಫೈನ್. ಓಕೆ ಮೇಡಮ್, ನನಗೆ ಇನ್ನೂ ಸ್ವಲ್ಪ ಡೌಟ್ಸ್ ಇದೆ ಅಂತ ಅನ್ನೋದಾದ್ರೆ ನಾನು ಈ ಸ್ಕ್ರೀನ್ ಮೇಲೆ ನನ್ನ ವಾಟ್ಸ್ಆಪ್ ನಂಬರ್ ನ ಡಿಸ್ಪ್ಲೇ ಮಾಡಿದ್ದೀನಿ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಏನೇ ಡೌಟ್ಸ್ ಅಂಡ್ ಕ್ಲಾರಿಫಿಕೇಶನ್ ನಿಮ್ಗೆ ಏನೇ ಒಂದು ಡೌಟ್ಸ್ ಇರೋದನ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡೋದಿದೆ. ಸೊ ನಾನು ಈ ತಪ್ಪನ್ನ ಮಾಡಿದೆ, ನೀವು ಈ ತಪ್ಪನ್ನ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ನೀವೀಗ ಇನ್ಫ್ಲುಯೆನ್ಸ್ ಮಾಸ್ಟರಿಗೆ ಎನ್ರೋಲ್ ಆಗ್ತಿದ್ದೀರಾ, 11,000 ಪೇ ಮಾಡಿ ಅದನ್ನ ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡು. ಈಗ ಆಬ್ವಿಯಸ್ಲಿ ನಿಮಗೆ ಅರ್ನಿಂಗ್ಸ್ ಅನ್ನೋದು ಬರುತ್ತೆ, ಯಾಕೆಂದ್ರೆ ನಾನು ಅರ್ನ್ ಮಾಡ್ತಿದ್ದೀನಲ್ವಾ. ಸೊ ನೆಕ್ಸ್ಟ್ ನೀವು ಓಕೆ, ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರಿಂದ ನನಗೆ ಕಮಿಷನ್ ಸ್ಟ್ರಕ್ಚರ್ ಕೂಡ ಫಿನಾನ್ಸ್ ಮಾಸ್ಟರ್ ನಲ್ಲಿ ಜಾಸ್ತಿ ಇದೆ, ನಾನು ಫಿನಾನ್ಸ್ ಮಾಸ್ಟರ್ಗೆ ಅಪ್ಗ್ರೇಡ್ ಆಗ್ತೀನಿ ಅಂತ ಅಂದಾಗ ಓಕೆ, ನಾನು ಇಲ್ಲಿ 11,000 ಪೇ ಮಾಡಿದ್ದೀನಿ, ನಾನು ರಿಮೈನಿಂಗ್ 4,000 ಪೇ ಮಾಡಿದ್ರೆ ಆಗೋಗುತ್ತೆ, ನಾನು ಅಪ್ಗ್ರೇಡ್ ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ತೀರಾ. ನೋ, ತಪ್ಪಿದು. ಯಾಕೆ ಅಂತಂದ್ರೆ ನೀವು ಫಸ್ಟ್ 11,000 ಕೊಟ್ಟು ಇನ್ಫ್ಲುಯೆನ್ಸ್ ಮಾಸ್ಟರ್ಗೆ ಎನ್ರೋಲ್ ಆಗಿದ್ದೀರಾ. ನೆಕ್ಸ್ಟ್ ನೀವು ಅಪ್ಗ್ರೇಡ್ ಮಾಡ್ಕೋತಿದ್ದೀನಿ ಅಂತಂದಾಗ ವೆಬ್ಸೈಟ್ ಪ್ರೈಸ್ ಏನಿದೆ 19,999 ಅಂದ್ರೆ 20,000, ನೀವು ಮತ್ತೆ ಕಂಪ್ಲೀಟ್ 20,000 ಪೇ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಫಿನಾನ್ಸ್ ಮಾಸ್ಟರ್ 20,000 ಕೊಟ್ಟಿದ್ದೀರಾ, ಇನ್ಫ್ಲುಯೆನ್ಸ್ ಮಾಸ್ಟರ್ಗೆ 11,000 ಕೊಟ್ಟಿದ್ದೀರಾ. ಸೊ ನಿಮ್ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 31,000 ಆಗುತ್ತೆ. ಸೊ ಅದರಿಂದ ನೀವು ಒಂದು ಕೋರ್ಸ್ ನ ಆಪ್ಟ್ ಮಾಡ್ಕೋತಿದ್ದೀರಾ, ಇಲ್ಲಿ ಬಂಡಲ್ ಆಪ್ಟ್ ಮಾಡ್ಕೋತಿದ್ದೀರಾ ಅಂತ ಅಂದಾಗ ಥಿಂಕ್ ಟ್ವೈಸ್. ಒಂದು ಬೆಸ್ಟ್ ಪ್ಯಾಕೇಜ್ ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡಿ ನೀವು ಆಪ್ಟ್ ಮಾಡ್ಕೊಳ್ಳಿ. ಸೊ ಈಗ ಇನ್ನೊಂದು ಹೇಳ್ಬೋದು, ಮೇಡಮ್ ನನಗೆ ಆ ಕೋರ್ಸಸ್ ಅವರು ಟ್ರೈನಿಂಗ್ಸ್ ಕೊಡುವಾಗ ನಾನು ಫ್ರೀ ಇರೋದಿಲ್ಲ, ನನಗೆ ಬೇರೆನೋ ಕೆಲಸ ಇರುತ್ತೆ, ಮಗು ಮಲಗಿರುತ್ತೆ, ಅಳ್ತಿರುತ್ತೆ, ಇಲ್ಲ ನಾನು ಕಂಪನಿಲಿ ಇದ್ದೀನಿ, ಕೆಲಸ ಮಾಡ್ತಿದ್ದೀನಿ, ಆ ಟೈಮಲ್ಲಿ ಟ್ರೈನಿಂಗ್ಸ್ ಅಟೆಂಡ್ ಮಾಡೋದಕ್ಕಾಗೋದಿಲ್ಲ ಅನ್ನೋದಾದರೆ ಡೋಂಟ್ ವರಿ. ಇದು ಎಲ್ಲ ಬಂದು ನಿಮಗೆ ಪ್ರೀ ರೆಕಾರ್ಡೆಡ್ ಫಾರ್ಮ್ಯಾಟಲ್ಲಿ ಇರುತ್ತೆ. ನಿಮಗೆ ಯಾವಾಗ ಕಂಫರ್ಟಬಲ್, ನೀವು ಯಾವಾಗ ಫ್ರೀ ಇರ್ತೀರಾ ಆಗ ನೀವು ಈ ವಿಡಿಯೋಸ್ನ ಎಲ್ಲ ನೋಡಿ ಕಲಿತು ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಮೇಡಮ್ ನಾನು ಕಲಿತಿದ್ದೀನಿ, ನನಗೇನೋ ಡೌಟ್ಸ್ ಇದೆ, ಏನು ಮಾಡೋದು ಅಂತ ಅಂದಾಗ ಡೋಂಟ್ ವರಿ, ನಿಮಗೆ ಕಂಪ್ಲೀಟ್ ಫ್ರಮ್ ಮಾರ್ನಿಂಗ್ 9 AM to 6 AM ಕಸ್ಟಮರ್ ಸಪೋರ್ಟ್ ಅನ್ನೋದಿರುತ್ತೆ. ಪ್ಲಸ್ ಇನ್ನೊಂದು ಆ್ಯಡೆಡ್ ಬೆನಿಫಿಟ್, ನೀವು ನನ್ನ ಅಂಡರ್ ಎನ್ರೋಲ್ ಆದಾಗ ನಿಮಗೆ ನನ್ನ ಕಂಪ್ಲೀಟ್ ಪರ್ಸನಲ್ ಮೆಂಟರ್ಶಿಪ್ ಅನ್ನೋದು ನಿಮಗೆ ಸಿಗುತ್ತೆ. ಅಂದರೆ ಹೌ ಟು ಸ್ಟಾರ್ಟ್ ಯುವರ್ ಅರ್ನಿಂಗ್ಸ್ ರೋಡ್ ಮ್ಯಾಪ್ ಟು 20 or 30K ಅನ್ನೋದನ್ನು ನೀವು ಕಂಪ್ಲೀಟ್ ನನ್ನ ಟಿಪ್ಸ್ ಆ್ಯಂಡ್ ನನ್ನ ಗೈಡೆನ್ಸ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡ್ತೀನಿ. ನಿಮಗೆ ಏನೇ ಥರದ ಒಂದು ಡೌಟ್ಸ್ ಇದ್ದರೂ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಡೌಟ್ಸ್ ಅನ್ನೋದನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ಇದು ಬಂದು ಯಾರು ನನ್ನ ಅಂಡರ್ ಎನ್ರೋಲ್ ಆಗಿರ್ತಾರೆ ಅವರಿಗೆ ಈ ಆ್ಯಡೆಡ್ ಬೆನಿಫಿಟ್ ಅನ್ನೋದು ಇರುತ್ತೆ. ಸೊ ಓಕೆ, ಇವಾಗ ಐ ಹೋಪ್ ನಾನು ನಿಮಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಆಲ್ ದ ಬೆಸ್ಟ್. ಇವತ್ತು ನೀವು ಒಂದು ಸ್ಮಾಲ್ ಅಮೌಂಟ್ ನ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಹೋಗ್ತಿದ್ದೀರಾ ಅಂತಂದಾಗ ನೀವು ಫ್ಯೂಚರ್ ಅಲ್ಲಿ ಒಂದು ದೊಡ್ಡ ಅಮೌಂಟ್ ನ ಕಳ್ಕೊಳ್ಳೋದಕ್ಕೆ ಇದೀರಾ ಅಂತ ಅನ್ಬಿಟ್ಟು, ಸೊ ಇವತ್ತು ನಾವು ಚಿಕ್ಕ ಹೆಜ್ಜೆ ಇಟ್ಟಾಗ ಮುಂದೆ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಅನ್ನೋದು ಇರುತ್ತೆ. ಥ್ಯಾಂಕ್ ಯು.